ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಹಬ್ಬಗಳ ಮಾಸ ಅಂತಲೇ ಹೇಳುವಂತಹ, ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಮಾಸವಾಗಿರುವಂತಹ, ಅವರು ಮಾಡುವ ಪೂಜೆಯಿಂದ ಗಂಡಂದಿರಿಗೆ ಎಲ್ಲ ವಿಧವಾದ ಲಾಭವನ್ನು ಕೊಡುವ ಮಾಸ ಇದು ಶ್ರಾವಣ ಮಾಸ. ಆಗಸ್ಟ್ ತಿಂಗಳಲ್ಲಿ ಬರ್ತಾ ಇದೆ. ಹಾಗಾಗಿ ಹೆಣ್ಣು ಮಕ್ಕಳು ಗಂಡಂದಿರಿಗೋಸ್ಕರವಾಗಿ ಮಾಡುವ ಪೂಜೆಯಿಂದ ಎಷ್ಟೆಲ್ಲ ಲಾಭ ಬರುತ್ತೋ, ಬರುವ ಲಾಭವನ್ನ ಕೈಯಲ್ಲಿ ಹಿಡ್ಕೊಳ್ಳುವಂತಹದ್ದು ಗಂಡಂದ್ರ ಅಷ್ಟೇ ಜವಾಬ್ದಾರಿ ಇದೆ. ಹಾಗಾದರೆ ಗ್ರಹದಿಂದಾಗಿ ಏನು ಸೂಚಿತವಾಗ್ತಾ ಇದೆ? 12 ರಾಶಿಯವರಿಗೆ ಗಂಡಂದಿರು ಏನು ಮಾಡುವುದರಿಂದ ತಮಗೆ ಬರಬಹುದಾದ ಹಣವನ್ನ ಒಳ್ಳೆಯ ರೀತಿಯಲ್ಲಿ ಸೇವಿಂಗ್ಸ್ ಮಾಡಿಕೊಳ್ಳಬಹುದು, ಅದನ್ನೆಲ್ಲವನ್ನು ಕೂಡ ನಾವು ನೋಡಬಹುದಾಗಿದೆ. ಬನ್ನಿ ನೋಡೋಣ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಗುರುಬಲ, 2ನೇ ಮನೆಯ ಗುರು ಸಪ್ತಮದಲ್ಲಿರುವ ಕಾರಣ ಈ ಹೆಣ್ಣಿನಿಂದಾಗಿ ಹಣದ ಲಾಭ. ಹಾಗಂತೇಳಿ ಕನ್ಯಾಶುಲ್ಕ ತಗೊಳ್ತೀರಿ ಅಂತ ಅರ್ಥ ಅಲ್ಲ. ಅಂದರೆ ಕೆಲವೊಂದು ಜಾತಕಗಳಿರ್ತವೆ, ನಮಗೆ ಯಾರಿಂದ ಲಾಭ ಆಗುತ್ತೆ, ಇಂತಹ ಜಾತಕ ನಮಗೆ ಮದುವೆ ಆದಾಗ, ಅಥವಾ ತಾಯಿಯಿಂದ ಆಗಿದ್ದನ ಲಾಭ, ಹೆಂಡತಿಯಿಂದ ಆಗಿದ್ದನ ಲಾಭ, ಮಗುವಿನಿಂದ ಆಗಿದ್ದನ ಲಾಭ, ಹೀಗೆಲ್ಲ ಅನೇಕ ವಿಧವಾಗಿದೆ. ಇದರಲ್ಲಿ ಪ್ರಧಾನವಾಗಿ 2ನೇ ಮನೆಯ ಅಧಿಪತಿಯಾದ ಗುರು 7ನೇ ಮನೆಯಲ್ಲಿ ಕೂತಿರುವ ಕಾರಣ ಸಪ್ತಮದಿಂದಾಗಿ, ಅಂದರೆ ಕಳತ್ರ ಭಾವ ಆಗಿರೋದ್ರಿಂದ ಹೆಂಡತಿಯ ಜಾತಕದಿಂದಾಗಿ ನಮಗೆ ಒಳ್ಳೆಯ ಅನುಕೂಲಗಳಾಗುವಂಥದ್ದು, ಅಥವಾ ಹೆಣ್ಣು ಕೊಟ್ಟ ಮಾವ ನಮಗೆ ಸಪೋರ್ಟ್ ಮಾಡಿ ಒಂದು ಬಿಸ್ನೆಸ್ ಹಾಕುವಂಥದ್ದು, ಅದರಿಂದ ನಾವು ಏಳಿಗೆಯನ್ನು ಪಡುವಂತಹ ಸಾಧ್ಯತೆಗಳೆಲ್ಲ ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಒಳ್ಳೆಯ ಗುರುಬಲವನ್ನು ಸಾಗುತ್ತಾ ಬೀಗ್ತಾ ಮುಂದುವರೆದಾಗ ಮನಸ್ಸು ಕೂಡ ನಮ್ಮ ಮಾತು ಕೇಳದ ಹಾಗೆ ಆಗಿಬಿಡುತ್ತೆ. ಅಂದರೆ ಅದು ಒಂಥರ ದುರಹಂಕಾರ ಅಂತಲೂ ಬೇಕಾದರೂ ಹೇಳ್ಬೋದು. ಆದರೆ ಅದಕ್ಕೆ ನೀವು ಯಾವತ್ತೂ ಒಳಗಾಗಬೇಡಿ. ನಾನು ಎಲ್ಲಿಂದ ಬಂದೆ ಅನ್ನುವುದನ್ನು ಕೂಡ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಆವಾಗ ಮಾತ್ರ ನಾವು ಎಲ್ಲ ಸಂದರ್ಭದಲ್ಲಿಯೂ ಒಂದೇ ತರಹದಲ್ಲಿರ್ತೇವೆ. ಕೃಷ್ಣನ ಮಾತು ನೆನಪಾಗುತ್ತೆ, ಸುಖ ದುಃಖ ಸಮಯಕೃತ್ವ ಲಾಭ ಲಾಭವು ಜಯಾಜಯವು. ಸುಖ ಬಂದಾಗಲೂ ಕಷ್ಟ ಬಂದಾಗಲೂ ಸುಖ ಇದ್ದಾಗಲೂ ಎಲ್ಲ ಒಂದೇ ಥರದಲ್ಲಿ ನಾವಿರಬೇಕು. ಆವಾಗ ಮಾತ್ರ ನಾವು ಮೇಲು ಬರಲಿಕ್ಕೆ ಸಾಧ್ಯ. ಸುಖ ಬಂದಾಗ ಬೀಗಿ, ದುಃಖ ಬಂದಾಗ ಬಿದ್ದು ನಾವಿದ್ವಿ ಅಂತ ಆದರೆ ಜೀವನದಲ್ಲಿ ಮೇಲು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರು ಗಮನದಲ್ಲಿ ಇಟ್ಟುಕೊಳ್ಳಿ. ಒಳ್ಳೆಯ ಗುರುಬಲ, ಒಳ್ಳೆಯ ಸಂಪತ್ತು ಹರಿದು ಬಂದಾಗ, ಸಂಪತ್ತು ಇಲ್ಲದಾಗ ನಾವು ಹೇಗಿದ್ವಿ, ಸಂಪತ್ತು ಬಂದಾಗಲೂ ನಾವು ಅದೇ ತರಹದಲ್ಲಿ ಅದನ್ನು ಕಾಪಾಡಿಕೊಂಡು ಮುಂದೆ ಬಂದಾಗ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಈ ಮಾನಸಿಕವಾಗಿರತಕ್ಕಂತಹ ಕಿರಿಕಿರಿ, ಮನೋವೇದನೆ ಅಂತ ಹೇಳಬಹುದು, ಆ ಮನೋವೇದನೆಯು ಕೂಡ ಅಧಿಕವಾಗುತ್ತೆ. ಆದ್ದರಿಂದ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದು, ಎಲ್ಲ ಸಂದರ್ಭದಲ್ಲೂ ಒಂದೇ ಥರದಲ್ಲಿ ಇರಿ. ಅದರಲ್ಲಿ ಪ್ರಧಾನವಾಗಿ ತಂದೆಯಿಂದಾಗಿ, ನಮ್ಮ ತಂದೆಗೆ ನಮ್ಮ ಮಗ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿಯೋ, ಅಥವಾ ನನ್ನ ಬಗ್ಗೆ ಒಲವಿಲ್ಲ ಅಂತ ಹೇಳಿಯೋ, ಹೀಗೆಲ್ಲ ಕೆಲವೊಂದಿಷ್ಟು ಸಮಸ್ಯೆಗಳು, ಆಪಾದನೆಗಳು ನಮ್ಮ ಮೇಲೆ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಅದರ ಕಡೆ ಗಮನ ಹರಿಸಿ ಅದು ಬರದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಅದರಿಂದ ಆರೋಗ್ಯದಲ್ಲಿಯೂ ಕೂಡ ಆಗಬಹುದಾದ ಏರುಪೇರುಗಳನ್ನು ಕೂಡ ನೀವು ತಪ್ಪಿಸಿಕೊಳ್ಳಬಹುದು. ಕಾರಣ ಅದರಿಂದಾಗಿ ಬರುವಂತಹ ಫುಡ್ ಪಾಯ್ಸನ್ ಆಗುವಂತಹದ್ದಾಗಲಿ, ಅಥವಾ ಕರಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರುವಂತಹದ್ದು, ಅಥವಾ ಈ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು, ಈ ಥರದ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಅದರ ಕಡೆ ನೀವು ತಿನ್ನುವ ಪದಾರ್ಥಗಳ ಕಡೆಯೂ ಕೂಡ ಗಮನ ಹರಿಸಿ ಆದಷ್ಟು ಹೊರಗಿನ ಈ ಜಂಕ್ ಫುಡ್ಗಳನ್ನು ತಿನ್ನದೇ ಇರುವಂತಹದ್ದು ಬಹಳ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾರ್ಥಿಗಳಿಗೆ ಆಗುವಾಗ ಒಳ್ಳೆಯ ವಿದ್ಯಾಭ್ಯಾಸದ ಕಾಲ ಇದಾಗಿದೆ. ಆದರೆ ಸ್ನೇಹಿತರ ಒತ್ತಡಕ್ಕೆ ಮಣಿದೋ, ಅಥವಾ ಸ್ನೇಹಿತರಿಗಾಗಿಯೋ ಬೇರೆ ಕಡೆ ತಿರುಗಾಟಕ್ಕೆ ಹೋಗಿ ನಮ್ಮ ವಿದ್ಯಾಭ್ಯಾಸವನ್ನು ಕಳ್ಕೊಳ್ಳುವಂತಹ ಒಂದು ಅವಕಾಶ. ಒಳ್ಳೆ ಲೆವೆಲಲ್ಲಿ ಓದ್ತಾ ಇರ್ತೀರಿ, ಇದ್ದಕ್ಕಿದ್ದ ಹಾಗೆ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲಿಗೆ ನೀವು ಹೋಗಿದ್ರೂ ನಿಮ್ಮ ವಿದ್ಯಾಭ್ಯಾಸ ಯಾವತ್ತೂ ಕಡಿಮೆ ಆಗಬಾರ್ದು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇರಲಿ. ಇನ್ನು ಯಾರು ಹೊಸದಾದ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಇದ್ದೀರಿ ಅಂಥವರಿಗೆಲ್ಲ ಒಳ್ಳೆಯ ಕಾಲ ಇದಾಗಿದೆ. ಆದರೆ ಬಿಸ್ನೆಸ್ಸಿಗೆ ಹಣಕಾಸಿನ ಅನುಕೂಲಗಳಾಗಬೇಕು ಅಂತ ಹೇಳಿ ನಮ್ಮ ಶತ್ರುಗಳ ಹತ್ತಿರ ಹಣವನ್ನು ತೆಗೆದುಕೊಳ್ಳುವ ಕೆಲಸ ಮಾತ್ರ ಮಾಡಬೇಡಿ. ಅದರಿಂದ ತುಂಬ ದೊಡ್ಡ ಅನರ್ಥವನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ಹಣಕಾಸು ನಮ್ಮ ಹತ್ರ ಎಷ್ಟಿದೆ ಅಷ್ಟರ ಮಟ್ಟಿಗೆ ಸಣ್ಣ ಮಟ್ಟದಲ್ಲಿಯೇ ನಿಮ್ಮ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡುವಂಥದ್ದು, ನಿಮ್ಮ ವ್ಯವಹಾರವನ್ನು ಪ್ರಾರಂಭ ಮಾಡುವ ಕೆಲಸವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಆದರೆ ಈ ಪಾರ್ಟ್ನರ್ಗಳನ್ನು ತೆಗೆದುಕೊಂಡು ಮಾಡ್ತೀರಿ ಅಂತಾದರೆ ಅದು ಬೇಡ. ಸ್ವಂತವಾಗಿ ಮಾಡುವುದಾದರೆ ಬಹಳ ಒಳ್ಳೆಯದು. ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವ ಅಗತ್ಯ ಇಲ್ಲ. ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವುದು ಅಂತ ಆದರೆ ಈ ತಿಂಗಳು ಬಿಟ್ಟು ಮುಂದಿನ ತಿಂಗಳಲ್ಲಿ ವಿಚಾರ ಮಾಡಿ. ಇನ್ನು
ಕೆಲಸ ಇಲ್ಲ, ಕೆಲಸಕ್ಕೆ ಸಂಬಂಧಪಟ್ಟ ಅನುಕೂಲಗಳು ನಮಗೇನಾದರೂ ಆಗುತ್ತಾ ಅಂತ ವಿಚಾರ ಮಾಡೋದಾದರೆ ಖಂಡಿತವಾಗಿಯೂ ಕೂಡ ಕೆಲಸ ಇಲ್ಲದವರಿಗೆ ಕೆಲಸ ಸಿಗುವಂತಹ ಸಾಧ್ಯತೆಗಳೆಲ್ಲ ಇದ್ದಾವೆ. ಆದರೆ ಗೌರ್ಮೆಂಟಿಗೆ ಸಂಬಂಧಪಟ್ಟ ಕೆಲಸ ಸಿಗಬೇಕು ಅಂತ ಯಾರು ವೆಯ್ಟ್ ಮಾಡ್ತಾ ಇದ್ದೀರಿ ಅಂತಹವರಿಗೆ ಸ್ವಲ್ಪ ಹಣ ಕೊಟ್ಟು ಮಾಡಿಸಿಕೊಳ್ಬೇಕಾದ ಅಗತ್ಯ ಎಲ್ಲ ಇದೆ. ಅಥವಾ ಇನ್ಫ್ಲುಯೆನ್ಸ್ ಮಾಡಿಸಬೇಕಾಗತ್ತೆ. ಇನ್ಫ್ಲುಯೆನ್ಸ್ ಮಾಡಿಸಿದರೂ ಹಣ ಕೊಟ್ಟರೂ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಹೇಳೋದು ಕೂಡ ಕಷ್ಟ ಇದೆ. ಆದ್ದರಿಂದ ಅದೆಲ್ಲ ಕೊಡುವಾಗ ಸ್ವಲ್ಪ ಜಾಗೃತೆಯಿಂದ ಇರೋದು ಒಳ್ಳೆಯದು. ಇನ್ನು ಈ ಮನೆಗೆ ಸಂಬಂಧಪಟ್ಟ ಹಾಗೆ ನೋಡುವಾಗ ಮನೆಯಲ್ಲಿ ರಿಪೇರಿ ಮಾಡಿಸುವ ಕೆಲಸ ಇತ್ಯಾದಿಗಳು ಖಂಡಿತ ಮಾಡಬಹುದು. ಜೀರ್ಣಂ ಸಂಸ್ಕೃತಂ ಅಂತ ಹೇಳುವಂತಹ ಲಕ್ಷಣ ವೃಶ್ಚಿಕ ರಾಶಿಗೆ. ಹಳತ್ತನ್ನು ತೆಗೆದು ಹೊಸದಾಗಿ ಹಾಕಬೇಕು ಅನ್ನುವ ಆಸೆ, ಮಕ್ಕಳ ಆಸೆಗೆ ತಕ್ಕ ಹಾಗೆ ಮನೆ ನಿರ್ಮಾಣ ಮಾಡಬೇಕು ಅನ್ನುವ ಆಸೆ ಕನಸು ನಿಮಗಿದ್ರೆ ಅದು ಖಂಡಿತ ನನಸು ಮಾಡಿಕೊಳ್ಳಬಹುದು. ಇನ್ನು ಸಂತಾನ ಆಗಿಲ್ಲ, ಸಂತಾನಾಕಾಂಕ್ಷಿಗಳು ಯಾರಾದರೂ ಇದ್ದೀರಿ ಅಂತಾದರೆ ಅಂತಹವರಿಗೆ ಒಳ್ಳೆಯ ನಾನೊಂದು ಗುಟ್ಟು ಹೇಳೋದಾದರೆ ನಾಗರ ಪಂಚಮಿ ಏನು ಬರ್ತಾ ಇದೆ, ನಾವು ಪ್ರತಿ ಷಷ್ಠಿ ನಾವು ನಾಗನ ಆರಾಧನೆ ಮಾಡುವುದು ಒಂದಾದರೆ ವರ್ಷಕ್ಕೆ ಒಮ್ಮೆ ಬರುವಂತಹ ನಾಗರ ಪಂಚಮಿಯ ದಿವಸ ನಾವು ನಾಗನಿಗೆ ತನು ಸಮರ್ಪಣೆ ಅಥವಾ ಆ ದಿವಸ ನಾಗನ ಆರಾಧನೆ ಮಾಡುವಂತಹದ್ದು ಬಹಳ ವಿಶೇಷವಾದ ಫಲದಾಯಕ. ಅಂತಹವರು ಸಂತಾನಾಕಾಂಕ್ಷಿಗಳು ವಿಶೇಷವಾಗಿ ಮಾಡಿ ಆ ದಿವಸ ಒಟ್ಟುಗಳ ಆರಾಧನೆ, ಬ್ರಹ್ಮಚಾರಿಗಳ ಆರಾಧನೆ ಮಾಡುವಂತಹದ್ದು ಬಹಳ ಒಳ್ಳೆಯದಾಗಿದೆ. ಇನ್ನು ವಿವಾಹ ಆಗಿಲ್ಲ, ವಿವಾಹಾಕಾಂಕ್ಷಿಗಳಿಗೆ ಹೇಗೆ ವಿವಾಹ ಆಗುತ್ತಾ ಅಂತಂದರೆ ಖಂಡಿತ ವಿವಾಹ ಆಗುತ್ತೆ. ಆದರೆ ವಿವಾಹಾಕಾಂಕ್ಷಿಗಳಿಗೂ ಕೆಲವು ದೋಷಗಳಿದೆ. ಸಪ್ತಮದ ಕುಜ ಪಾಪೆ ಸಪ್ತಮಗೆ ಕಳತ್ರ ಮರಣಂ ಅಂತ ಹೇಳಿದ ರೀತಿಯಲ್ಲಿ ಬಂದ ಮದುವೆ ಸೆಟ್ ಆಗದೇ ಇರುವಂತಹದ್ದು, ಅಥವಾ ನಮಗೆ ಇಷ್ಟ ಆಗುವಂತಹ ಹುಡುಗಿ ಸಿಗದೆ ಹೋಗುವಂತಹದ್ದು, ಮದುವೆ ಆದವರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತಹದ್ದು, ಹೀಗೆಲ್ಲ ಸಮಸ್ಯೆಗಳು ಬರುತ್ತೆ. ಆದ್ದರಿಂದ ಯಾರಿಗಾದರೂ ಆ ಥರ ಇದ್ದರೆ ಅಂತಹವರು ಈ ಪ್ರತಿ ಶುಕ್ರವಾರ, ಈ ಶ್ರಾವಣ ಮಾಸದ ಏನು ಶುಕ್ರವಾರಗಳಿದ್ದಾವೆ, ಈ ಪ್ರತಿ ಶುಕ್ರವಾರಗಳ ಕಾಲ ಬೆಳಗಿನ ಕಾಲ ದುರ್ಗಾದೇವಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಸಾಯಂಕಾಲದ ಹೊತ್ತು ಲಲಿತಾ ಸಹಸ್ರನಾಮ ಅಥವಾ ಲಕ್ಷ್ಮೀ ಶೋಭಾನ ಪದ, ವಾದಿರಾಜರು ಆ ವರನನ್ನು ಬದುಕಿಸುವುದಕ್ಕೋಸ್ಕರವಾಗಿ ಮಾಡಿರತಕ್ಕಂತಹ ಲಕ್ಷ್ಮೀ ಶೋಭಾನ ಪದಗಳನ್ನು ಪಾರಾಯಣ ಮಾಡಿ ಒಂದು 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ನಮಸ್ಕಾರ ಮಾಡುವುದರಿಂದ ದೀರ್ಘ ಸೋಮಂಗಲ್ಯ ಬರುತ್ತೆ. ಮತ್ತು ಮಕ್ಕಳಿಗೆ ಮದುವೆ ಆಗದಿದ್ದರೆ ಮದುವೆ ಆಗುತ್ತೆ. ಸಂತಾನ ಆಗದವರಿಗೆ ಸಂತಾನವೂ ಕೂಡ ಈ ಲಕ್ಷ್ಮೀ ಶೋಭಾನ ಪದದಿಂದ ಜಪ ಮಾಡುವುದರಿಂದ, ಪಾರಾಯಣ ಮಾಡುವುದರಿಂದ ಇಷ್ಟೆಲ್ಲ ಅನುಕೂಲಗಳಾಗುತ್ತೆ ಅಂತ ಸ್ವತಃ ವಾದಿರಾಜರೇ ತಿಳಿಸಿರ್ತಕ್ಕಂತಹ ಮಾತು. ಬಹಳ ಅದ್ಭುತವಾದಂತಹ ಸ್ತೋತ್ರ. ಅದನ್ನು ಪಾರಾಯಣ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಹೀಗೆ ವೃಶ್ಚಿಕ ರಾಶಿಯವರಿಗೆ ಲಾಭದಲ್ಲಿರ್ತಕ್ಕಂತಹ ಕೇತುವಿನ ಒಂದು ಯೋಗ, ಲಾಭಾಧಿಪತಿ ಕರ್ಮದಲ್ಲಿ ಬರುವುದರಿಂದ ಮಹಾಗಣಪತಿಯ ಪ್ರಾರ್ಥನೆ ಮಾಡುವುದರಿಂದ ಕೆಲಸ ಇಲ್ಲದವರಿಗೆ ಕೆಲಸವೂ ಸಿಗುತ್ತೆ. ಆದ್ದರಿಂದ ಇಂತಹ ವಿಶಿಷ್ಟವಾದಂತಹ ದಿನಗಳನ್ನು ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಯಾಕೆಂದರೆ ಮಳೆಗಾಲದಲ್ಲಿ ಎಲ್ಲೆಲ್ಲಿಯೋ ಹೋಗಿ ಯಾತ್ರೆಗಳನ್ನು ಮಾಡಿಕೊಂಡು ಆ ಭಗವಂತನ ಆರಾಧನೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ನಮ್ಮ ಪೂರ್ವಜರೆಲ್ಲ ಶ್ರಾವಣ ಮಾಸದಲ್ಲಿ ಅನೇಕ ಹಬ್ಬಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಎಲ್ಲೂ ಹೋಗಿ ಮಾಡುವ ಅಗತ್ಯ ಇಲ್ಲ, ಮನೆಯಲ್ಲಿಯೇ ಮಾಡಿಕೊಳ್ಳಿ ಅಂತ. ಹಾಗಾಗಿ ಮನೆ ಮದ್ದು ಅಂತ ಬೇಕಾದರೂ ಹೇಳ್ಬೋದು. ನಮ್ಮ ಜೀವನದಲ್ಲಿ ಬಂದಂತಹ ಬರಬಹುದಾದಂತಹ ಎಲ್ಲ ಸಮಸ್ಯೆಗಳಿಗೆ ಮನೆ ಮದ್ದಾಗಿ ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಎಲ್ಲ ವ್ರತಗಳನ್ನು ನಮಗೆ ನಮ್ಮ ದೊಡ್ಡವರು ಕೊಟ್ಟಿದ್ದಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ತಾ ನಾವು ಬರಬಹುದಾದ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಅಂತ ತಿಳಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.